ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕೆ ತಾತ ಇದೆಲ್ಲ ಯಾಕೆ? ನಿನ್ನ ಮದುವೆಗೆ ಅಂತ ಉಡುಗೊರೆ ಅಂತ ಏನೂ ಕೊಡಕ್ಕಾಗ್ಲಿಲ್ಲ, ಮದುವೆನೂ ವಿಜೃಂಭಣೆಯಿಂದ ಮಾಡಕ್ಕಾಗ್ಲಿಲ್ಲ. ಅದಕ್ಕೆ ನನ್ನ ಮನಸ್ಸಿನ ಸಂತೋಷಕ್ಕೋಸ್ಕರ ಇದನ್ನು ಕೊಡ್ತಾ ಇದ್ದೀನಿ. ಇಲ್ಲ ತಾತ, ಇದ್ಯಾವುದು ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದ ಮಾತ್ರ. ಇದು ದೇವರ ಹತ್ರ ಇದ್ರೇನೆ ಚಂದ. ತಾತ, ನನ್ನಲ್ಲಿಷ್ಟು ಬದಲಾವಣೆ ಕಾರಣನೇ ಸೂರ್ಯ. ನೀವು ಸೂರ್ಯನ ನಿಮ್ಮ ಮೊಮ್ಮಗ ಅಂತ ಎಷ್ಟು ನಂಬ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಸೂರ್ಯವಂಶಕ್ಕೆ ಬೇಕಾಗಿರೋ ಎಲ್ಲ ಗುಣಗಳು ಅವ್ರ ಹತ್ರ ಇದೆ. ಈ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ತಾತ. ನಿಮ್ಮ ಸೂರ್ಯ ನನ್ನ ಜೀವನ ಕಂಡಿರೋ ಕತ್ತಲನ್ನ ಓಡಿಸ್ಬಿಟ್ಟ. ಈಗ ನಾನು ಈ ಸೂರ್ಯ ಗಂಟಿರೋ ಗ್ರಹಣನ ಬಿಡಿಸ್ತೀನಿ. ಇವರೇ ನಿಮ್ಮ ನಿಜವಾದ ಮೊಮ್ಮಗ ಅಂತ ನಾನು ಪ್ರೂವ್ ಮಾಡ್ತೀನಿ. ಅಷ್ಟೇ ಅಲ್ಲ ತಾತ, ಸೂರ್ಯಾಂಶದ ವಾರಸ್ದಾರ ಇವರೇ ಅಂತ ಜನಕ್ಕೆ ಮನವರಿಕೆ ಆಗೋರ್ಗೂ ಕೂಗಿ ಕೂಗಿ ಹೇಳ್ತೀನಿ. ಹುಷಾರಮ್ಮ. ಬರ್ತೀನಿ ತಾತ. ಆಯ್ತಪ್ಪ, ಹೋಗ್ಬಮ್ಮ. ಹುಷಾರ. ನಿಧಾನ. ರಾಕಿ, ಯಾಕೆ ಇಷ್ಟೊಂದು ಟೆನ್ಷನಲ್ಲಿ ಓಡಾಡ್ತಾ ಇದ್ಯಾ? ಅಲ್ಲ, ನಾನು ಇಷ್ಟೊಂದು ಸಾಕ್ಷಿ ಪುರಾವೆಗಳನ್ನೆಲ್ಲ ತೋರಿಸಿ ನಾನೇ ಮೊಮ್ಮಗ ಅಂತ ಪ್ರೂವ್ ಮಾಡಿ ಬಂದಿದ್ದೀನಿ. ಈ ಜುಟ್ಟುಗಳು ನನ್ನ ಅಣ್ಣ ಅಂತ ಒಪ್ಕೋತಾನೆ ಇಲ್ಲ. ಆ ಡಮ್ಮಿ ನನ್ನ ಮಗನಿಂದ ಬಿದ್ದಿದ್ದಾರೆ. ಅಷ್ಟೇ ಅಲ್ಲದೆ ನನ್ನ ಮುಂದೆನೆ ಅಣ್ಣ 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 ಅನ್ಕೊಂಡು ಓಡಾಡ್ತವ್ರಲ್ಲ, ನನಗೆ ಎಷ್ಟು ಉರಿಬೇಡ. ಯಾರು ಏನೇ ಮೆರೀಲಿ, ಯಾರು ಎಷ್ಟೇ ಆಟಾಡ್ಲಿ, ಕಾನೂನು ಪ್ರಕಾರ ನೀನೇ ಈ ಮನೆ ಮೊಮ್ಮಗ. ನೀನೇನು ಜಾಸ್ತಿ ತಲೆ ಕೆಡ್ಸ್ಕೊಂಬೇಡ. ಅದು ಬಾಯಲ್ಲಿ ಹೇಳ್ದಷ್ಟು ಸುಲಭ ಅಲ್ಲಮ್ಮ. ಆ ಕರ್ಣ ಇವ್ರ ಮುಂದೆ ಎಲ್ಲ ಅದೇನು ಪರ್ಫಾರ್ಮೆನ್ಸ್ ಮಾಡಿದಾನೋ ಏನೋ. ಮನೆಯವರೆಲ್ಲ ಅವನೇ ಈ ಮನೆ ಮಗ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಫಿಕ್ಸ್ ಆದ್ರೂ ತಪ್ಪಿಲ್ಲ, ಪ್ರತಿ ಸಲ ನನ್ನ ಮುಂದೆನೇ ಅವನಿಗೆ ಬಿಲ್ಡಪ್ ಕೊಡ್ತಾರಲ್ಲ, ನನಗೆ ಅದನ್ನು ಸಹಿಸಕ್ಕಾಗ್ತಾ ಇಲ್ಲ. ರಾಖಿ, ಅವನು ಎಲ್ಲರ ಹತ್ರ ನಾಜೂಕಾಗಿ ಮಾತಾಡ್ತಾನೆ. ಯಾರಿಗೇನೇ ಸಮಸ್ಯೆ ಅಂದ್ರೂ ತಂದೆ ಸಮಸ್ಯೆ ಅನ್ನೋ ಥರ ಬಿಹೇವ್ ಮಾಡ್ತಾನೆ. ಯಾರಿಗೇನೇ ಸಹಾಯದ ಅವಶ್ಯಕತೆ ಇಲ್ಲ ಅಂದ್ರೂ ತಾನೇ ಮುಂದೆ ನಿಂತು ಹೋಗಿ ಸಹಾಯ ಮಾಡ್ತಾನೆ. ಆದ್ರೆ ನೀನು ಎಲ್ರ ಹತ್ರ ಜಬರ್ದಸ್ತ್ ಮಾಡ್ಕೊಂಡು ಎಲ್ರಿಗೂ ಚುಚ್ಚು ಹಾಗೆ ಮಾತಾಡಿ ವಿಲ್ಲನ್ ಆಗ್ಬಿಟ್ಟಿದ್ಯಾ. ಅದಕ್ಕೆ ಅವನು ಹೀರೋ ಆಗಿರೋದು. ನಂದೇನು ಪರ್ಫಾರ್ಮೆನ್ಸಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲೋ ಒಂದು ಸ್ವಲ್ಪ ಡೈಲಾಗ್ ಡೆಲಿವರಿ, ಫೇಶಿಯಲ್ ಎಕ್ಸ್ಪ್ರೆಷನಲ್ಲಿ ಒಂಚೂರು ಪ್ರಾಬ್ಲಮ್ ಇದೆ. ಅವನ ಥರ ಡವ್ ಮಾಡೋದಕ್ಕೆ ನಾನು ಒಂದು ಡ್ರಾಮಾ ಕೋರ್ಸ್ ಮಾಡ್ಕೊಂಬರ್ಬೇಕಷ್ಟೇ. ಅದಕ್ಕೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದ್ರೀಗ ಅದಕ್ಕೆಲ್ಲ ಅಷ್ಟು ಟೈಮ್ ಇಲ್ಲ. ಅಕ್ಕ, ತಂಗಿ, ಅಜ್ಜಿ, ತಾತ ಎಲ್ಲರೂ ಆ ಕರ್ಣನ ಕಡೆ ವಾಲಿ ಆಗೋಯ್ತು. ಅಲ್ಲ, ಆ ನಕುಲ ನಾಗವಂಶದವನಾಗಿ ನಮ್ ಜೊತೆ ಕೈ ಸೇರ್ಸದ್ ಬಿಟ್ಟು ನಿಯತ್ತಿನ ನಾಯಿ ತರ ಅವ್ರ ಜೊತೆ ಸೇರ್ಕೊಂಡು ಬಾಲ ಅಲ್ಲಾಡಿಸ್ತಾ ಇದ್ದಾನಲ್ಲ, ಅದನ್ನ ನನ್ನ ಕೈಲಿ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ. ನಮಗಿವಾಗ ಅವನಿಂದ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಪದ್ಮಿನಿ ಇವಾಗ ಅವನ ಜೊತೆ ಅವನ ಮನೇಲಿದ್ದಾಳೆ. ನಮ್ಗೆ ಪ್ರಾಬ್ಲಮ್ ಇರೋದು ಈ ಮನೆಯವರಿಂದಾನೆ. ಅಂತೂ ಆ ಪದ್ಮಿನಿ ಅನ್ನೋ ಪೀಡೆ ಈ ಮನೆಯಿಂದ ತೊಲಗಾಯ್ತು. ಅದೇ ನನಗೆ ಸಮಾಧಾನ. ಎಲ್ಲ ನಾಗಲಕ್ಷ್ಮಿ ತರ ಪರ್ಮನೆಂಟ್ ಆಗಿ ಇಲ್ಲೇ ಟೆಂಟ್ ಅಡಿತಾಳ ಅಂತ ಭಯ ಪಟ್ಟಿದ್ದೆ. ಸದ್ಯ
ಅವಳು ಹೋಗಿ ನಮ್ ರೂಟ್ ಕ್ಲಿಯರ್ ಆಯ್ತು. ಹೀಗೆ ಒಬ್ಬೊಬ್ಬರಾಗಿ ಟಿಕೆಟ್ ತಗೊಂಡ್ಬಿಟ್ರೆ ಇಡೀ ಫ್ಯಾಮಿಲಿ ನನ್ನ ಕಂಟ್ರೋಲಿಗೆ ಸಿಗತ್ತೆ. ಆ ಕಂಟ್ರೋಲ್ ನನ್ನ ಕೈಗೆ ಸಿಗ್ಲಿ ಅಂತ ಕಾಯ್ತಾ ಇದ್ದೀನಿ. ಆಮೇಲೆ ಅಣ್ಣ ಅಣ್ಣ ಅಂತ ಅವನ ಹಿಂದೆ ಸುತ್ತಾ ಇದ್ದವ್ರಿಗೆಲ್ಲ ಒಂದು ಗತಿ ಕಾಣಿಸ್ತೀನಿ. ಏನು ರಾಯರ್ ಸವಾರಿ ಎಲ್ಗೋ ಪ್ರಯಾಣ ಬೆಳೆಸ್ತಾ ಇದೆ? ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಕಣೆ. ಅಲ್ರಿ, ಈಗ ತಾನೇ ಸುಧಾರಿಸ್ಕೊಳ್ತಾ ಇದ್ದೀರಾ, ಅಂತದ್ರಲ್ಲಿ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು? ಅಂತ ವಿಶೇಷ ಏನಿದೆ ಅಲ್ಲಿ? ಲಲಿತಾ, ಪದ್ಮಿನಿ ಗಂಡನ ಮನೆಗೆ ಹೋಗಲ್ಲ ಅಂತಿದ್ದವಳು ಮನಸ್ಸು ಬದಲಾಯಿಸ್ಕೊಂಡು ಈಗ ಗಂಡನ ಜೊತೆಲೇ ಇದ್ದಾಳೆ. ಅಷ್ಟೇ ಅಲ್ಲ, ಪದ್ಮಿನಿನ ಗೋಳು ಹೊಯ್ಕೋತಿದ್ದ ನಕುಲ ಕೂಡ ಒಳ್ಳೆಯವನಾಗಿ ಬಂದು ನನ್ನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ. ನನ್ನ ಮೊಮ್ಮಗಳ ಜೀವನ ಸರಿ ಹೋಗಿದೆ. ಇದೇ ಒಂದು ವಿಶೇಷ ಅಲ್ವೇನೆ? ಇದೆಲ್ಲ ಆ ತಾಯಿ ಜಗದಾಂಬೆ ಆಶೀರ್ವಾದ ಇಲ್ದೆ ನಡೆಯತ್ತಾ? ಅದಕ್ಕೆ ಆ ಖುಷಿಗೋಸ್ಕರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹೌದು ರೀ, ಆ ಮನೆದೇವ್ರ ಆಶೀರ್ವಾದ ನಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ. ಎಲ್ಲಾ ವಿಘ್ನಗಳು ಒಂದೊಂದಾಗಿ ಕಳೀತಾ ಇದೆ. ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಬನ್ನಿ. ನೀನು ಬಂದ್ಬಿಡು ಲಲಿತಾ, ಇಬ್ರು ಒಟ್ಟಿಗೆ ಹೋಗಿ ಆ ದೇವಿ ಆಶೀರ್ವಾದ ತಗೊಂಡ್ ಬಂದ್ಬಿಡೋಣ. ಇಲ್ಲ ರೀ, ಇತ್ತೀಚೆಗೆ ಯಾಕೋ ನನ್ನ ಕಾಲು ತುಂಬಾ ನೋವ್ತಾ ಇದೆ. ಮೆಟ್ಲು ಹತ್ತಿ ಇಳಿಯೋದಕ್ಕೂ ಕಷ್ಟ ಆಗ್ತಿದೆ. ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಹೋಗ್ ಬನ್ನಿ. ಆದ್ರೆ ಒಬ್ರೇ ಹೋಗ್ಬೇಡಿ, ಅಳಿಯಂದ್ರನ್ನು ಜೊತೆ ಕರ್ಕೊಂಡು ಹೋಗ್ ಬನ್ನಿ. ಆಯ್ತು, ನೀನು ಹೇಳ್ದ ಹಾಗೆ ನಾಗೇಂದ್ರನ ಜೊತೆಲಿ ಕರ್ಕೊಂಡು ಹೋಗಿ ಬರ್ತೀನಿ. ನೀನು ಹುಷಾರಾದ್ಮೇಲೆ ಇಬ್ರು ಸೇರಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಲಲಿತಾ, ಈ ಡ್ರೆಸ್ಸಲ್ಲಿ ನಾನು ಹ್ಯಾಕ್ ಕಾಣಿಸ್ತೀನಿ? ಮಹಾರಾಜನ್ ತರ ಕಾಣ್ತಾ ಇದ್ದೀರಾ. ಆ ದೇವ್ರು ನಿಮ್ಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಡ್ಲಿ ಅಂತ ಇಲ್ಲಿಂದಾನೆ ಕೇಳ್ಕೊಳ್ತೀನಿ. ಸರಿ, ಆಯ್ತು. ಹೋಗ್ ಬನ್ನಿ. ಆಯ್ತು. ನಮಸ್ತೆ. ನಮಸ್ತೆ ನಮಸ್ತೆ ಸೋಮಣ್ಣ. ಏನು ಊರ್ನವ್ರೆಲ್ಲ ಒಟ್ಟಿಗೆ ಸೇರ್ಬಿಟ್ಟಿದ್ದೀರಲ್ಲ? ಏನಾದ್ರೂ ವಿಶೇಷನಾ ಇಲ್ಲ ಸಮಸ್ಯೆನಾ? ಸಮಸ್ಯೆ ಏನೂ ಇಲ್ಲ ಯಜಮಾನ್ರೆ, ನಾವೆಲ್ಲ ಇಲ್ಲಿ ಸೇರಿದ್ದು ಒಳ್ಳೆ ವಿಚಾರಕ್ಕೆ. ನಾವೆಲ್ಲ ನಿಮ್ಮನ್ನು ಭೇಟಿಯಾಗೋದಕ್ಕೆ ನಿಮ್ಮ ಮನೆಗೆ ಬರೋಣ ಅಂತ ಇದ್ವಿ. ಆದ್ರೆ ಇಲ್ಲೇ ದೇವಸ್ಥಾನದಲ್ಲೇ ಸಿಕ್ಕಿದ್ದು ತುಂಬಾ ಒಳ್ಳೇದಾಯ್ತು. ಎಷ್ಟೇ ಆಗ್ಲಿ ದೇವ್ರ ವಿಷಯ, ಆ ದೇವ್ರೇ ನಿಮ್ಮನ್ನ ಕರ್ಸಿದಾನೆ ಅನ್ಸುತ್ತೆ. ದೇವಸ್ಥಾನದ ವಿಷಯನಾ?